ಮಳೆಗೆ ಕಳಚಿ ಬೀಳ್ತಾ ಇದೆ ಅಂಗನವಾಡಿ ಮೇಲ್ಚಾವಣಿ. ಜೀವ ಭಯದಲ್ಲಿಯೇ ಕುಳಿತುಕೊಳ್ಳೋ ಪುಟ್ಟ ಮಕ್ಕಳು. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಎಸ್, ರಾಜ್ಯಾದ್ಯಂತ ಮತ್ತೆ ಭರ್ಜರಿ ಮಳೆಯಾಗ್ತಾ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ನೀಡಿದೆ. ಇಂದಿನಿಂದ ಮಳೆ ಹೆಚ್ಚಾಗಿದೆಯಂತ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದೆ. ಆದ್ರೆ ಇತ್ತೀಚೆಗೆ ದಿಢೀರನೆ ಶಿರಾದಲ್ಲಿ ಭರ್ಜರಿ ಮಳೆಯಾಯಿತು. ಒಂದ್ ಕಡೆ ರೈತರು ಸಂತಸಗೊಂಡ್ರೆ ಮತ್ತೊಂದ್ ಕಡೆ ತೊಗರಗುಂಟೆ ಗ್ರಾಮದಲ್ಲಿರುವ ಅಂಗನವಾಡಿಯಲ್ಲಿ ಸ್ಥಿತಿ ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಇಲ್ಲಿ ಪುಟ್ಟ ಮಕ್ಕಳು ಚಾವಣಿ ಯಾವಾಗ ಕುಸಿಯುತ್ತೋ ಅನ್ನೋ ಜೀವ ಭಯದಲ್ಲಿ ಕುಳಿತುಕೊಳ್ಳುವಂತಾಗಿದೆ. ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಗರಗುಂಟೆ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ ಹಲವು ವರ್ಷಗಳ ಹಿಂದೆಯೇ ಶಿಥಿಲಗೊಂಡಿತ್ತು. ಈ ಶಿಥಿಲಗೊಂಡ ಅಂಗನವಾಡಿ ಕೇಂದ್ರ ದುರಸ್ತಿ ಕಾರ್ಯ ಮಾಡುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು. ಆದ್ರೆ ಅಧಿಕಾರಿಗಳು ಇತ್ತ ಗಮನ ಕೂಡ ಹರಿಸ್ತಾ ಇಲ್ವಂತೆ. ಹೀಗಾಗಿ ಈ ಅಂಗನವಾಡಿ ಕೇಂದ್ರ ಪಾಳು ಬಂಗಲಿಯಂತಾಗಿದೆ. ಇನ್ನು ಅಂಗನವಾಡಿ ಕೇಂದ್ರ ಸಂಪೂರ್ಣ ಶಿಥಿಲಗೊಂಡಿದ್ದು ಸದ್ಯ ಸುರಿತಾ ಇರುವ ಮಳೆ ಸೋರುವ ಜೊತೆಗೆ ಸಿಮೆಂಟ್ ಪದರವು ಉದುರು ಬೀಳ್ತಾ ಇದೆ. ಮಕ್ಕಳ ತಲೆ ಮೇಲೆ ಬಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮಕ್ಕಳ ಜೀವಕ್ಕೆ ಕುತ್ತು ತರಬಹುದು. ಮಳೆಯ ನೀರು ಅಂಗನವಾಡಿ ಕೇಂದ್ರದೊಳಗೆ ಬರ್ತಾ ಇದ್ದು ಸಹಾಯಕಿಯರು ನೀರು ಎತ್ತಿ ಹೊರ ಹಾಕುವ ದುಸ್ಥಿತಿ ಬಂದಿದೆ. ಈ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು 16ರಿಂದ 20ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಆದರೆ ಈ ಅಂಗನವಾಡಿ ಕೇಂದ್ರ ಇಂದಿಗೂ ಕೂಡ ರಿಪೇರಿ ಮಾಡದೆ ಹಾಗೆಯೇ ಬಿಟ್ಟಿದ್ದಾರೆ. ಅಂಗನವಾಡಿ ಕೇಂದ್ರಕ್ಕೆ ಇದುವರೆಗೂ ಬರೀ ತಾತ್ಕಾಲಿಕ ರಿಪೇರಿ ಮಾಡ್ತಾ ಬರೀ ಸುಣ್ಣ ಬಣ್ಣ ಬಳಿತಾ ಇದ್ದು ಕಗ್ಗತ್ತಲೆಯ ಶಿಶು ಕೇಂದ್ರವಾಗ್ತಾ ಇದೆ. ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಇದೊಂದು ಜೈಲಿನ ಕತ್ತಲೆ ಕೋಣೆಯಂತೆ ಭಾಸವಾಗ್ತಾ ಇದೆ. ಮನೆಯಲ್ಲಿ ಆಟವಾಡಿಕೊಂಡು ಕಾಲ ಕಳೀತಾ ಇದ್ದ ಮಕ್ಕಳನ್ನ ಪೋಷಕರು ಅಂಗನವಾಡಿ ಕೇಂದ್ರಕ್ಕೆ ತಂದು ಬಿಡ್ತಾರೆ. ಆದರೆ ಇಲ್ಲಿ ಮಕ್ಕಳಿಗೆ ವಿದ್ಯುತ್, ಶೌಚಾಲಯ, ಕುಡಿಯುವ ನೀರು ಸೇರಿ ಯಾವುದೇ ತರಹದ ಅನುಕೂಲಗಳು ಇಲ್ಲ. ಇನ್ನು ಈ ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಮಾಡಲು ಮಕ್ಕಳಿಗಾಗಿ ಸರ್ಕಾರ ಕೊಡುವ ಸಾಮಗ್ರಿಗಳನ್ನ ಶೇಖರಿಸಿಕೊಳ್ಳಲು ಕೂಡ ಜಾಗ ಇಲ್ಲ. ಆಹಾರ ಪದಾರ್ಥಗಳ ಮೇಲೆ ಮೇಲ್ಭಾಗದ ಚಾವಣಿಯ ಸಿಮೆಂಟ್ ಮಣ್ಣು ಕುಸಿದು ಬೀಳ್ತಾ ಇದ್ದು ತಿನ್ನುವ ಆಹಾರಕ್ಕೆ ಮಿಶ್ರಣವಾಗ್ತಾ ಇದೆ. ಇತ ಆಟದ ಮೈದಾನ ಕೂಡ ಆ ಮಕ್ಕಳಿಗಿಲ್ಲ. ಇಂತಹ ಸಮಸ್ಯೆಯ ಕುರಿತಾಗಿ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರು ಕ್ಯಾರಿ ಅಂತ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.